ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. ನಮಸ್ಕಾರ. ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾವಿನಕೆರೆ ರಸ್ತೆ ಅಭಿವೃದ್ಧಿ, ಸಂಚಾರ ನಿರ್ಬಂಧ, ಸಾರ್ವಜನಿಕರಿಗೆ ಮಾಹಿತಿ. ನವೆಂಬರ್ 30ರಂದು ಭೋವಿ ಸಮಾಜ ರಾಯಚೂರು ತಾಲೂಕು ಅಧ್ಯಕ್ಷ, ಜಿಲ್ಲಾ ಮಹಿಳಾ ಅಧ್ಯಕ್ಷರ ಆಯ್ಕೆ, ನಾರಾಯಣಸ್ವಾಮಿ. RSS ಫ್ಯಾಸಿಸಂ ವಿರೋಧಿಸಿ ಡಿಸೆಂಬರ್ 6ರಂದು ಹೈದರಾಬಾದ್ನಲ್ಲಿ ಅಖಿಲ ಭಾರತ ಸಮಾವೇಶ, ಅಮೀರ್ ಅಲಿ. ಮದ್ಯ ನಿಷೇಧಕ್ಕೆ ಸಿಎಂ ಭೇಟಿ ಮಾಡಿದ ಜಿಲ್ಲೆಯ ಮಹಿಳಾ ನಿಯೋಗ. ಸೂರ್ಯಚಂದ್ರ ಇರುವವರೆಗೂ ಭಾರತದ ಸಂವಿಧಾನ ಇರುತ್ತದೆ, ಪ್ರೊಫೆಸರ್ JS ಪಾಟೀಲ್. ಮತ್ತು ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಕರಡು ಮತದಾರರ ಪಟ್ಟಿ ಪ್ರಕಟ. ವಾರ್ತೆಗಳ ವಿವರ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾವಿನಕೆರೆ ಉದ್ಯಾನವನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಮ್ಮಿಕೊಳ್ಳಲಾಗಿರುವುದರಿಂದ ಮುಂದಿನ 3 ತಿಂಗಳುಗಳ ಕಾಲ ಉದ್ಯಾನವನವನ್ನು ಸಾರ್ವಜನಿಕರಿಗೆ ಮುಚ್ಚಿ ಹಾಕಲಾಗುತ್ತಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಗರದ ಮಾವಿನಕೆರೆ ಪಬ್ಲಿಕ್ ಗಾರ್ಡನ್ ಅಭಿವೃದ್ಧಿ ಕಾರ್ಯ ಪ್ರಾರಂಭವಾಗುತ್ತಿದ್ದು, ರಸ್ತೆ ನಿರ್ಮಾಣ, ಕಾಲುದಾರಿ, ಇಂಟರ್ಲಾಕಿಂಗ್ ವ್ಯವಸ್ಥೆ, ಬೇಲಿ ಕಾಮಗಾರಿಗಳು, ಅಲಂಕಾರಿಕ ವಿದ್ಯುತ್ ಕಂಬಗಳ ಅಳವಡಿಕೆ ಸೇರಿದಂತೆ ಸೌಂದರೀಕರಣ ಮತ್ತು ಮೂಲಸೌಕರ್ಯ ವಿಸ್ತರಣೆ ಕಾಮಗಾರಿಗಳು ಕೈಗೊಳ್ಳಲಾಗುತ್ತಿದೆ. ಈ ಎಲ್ಲ ಕಾಮಗಾರಿಗಳಿಗೆ ಸಮರ್ಪಕ ಸಮಯ ದೊರಕಿಸಲು ಉದ್ಯಾನವನವನ್ನು ಸಾರ್ವಜನಿಕರಿಗೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ದಿನಾಂಕ 29/11/2025ರಂದು ಮುಂದಿನ 3 ತಿಂಗಳವರೆಗೆ ಸಾರ್ವಜನಿಕರು ಉದ್ಯಾನವನ ಪ್ರವೇಶ ಮಾಡುವುದನ್ನು ನಿಷೇಧಿಸಲಾಗಿದೆ. ಅಭಿವೃದ್ಧಿ ಕಾಮಗಾರಿಗೆ ಸಹಕರಿಸಿ ಸಹಯೋಗ ನೀಡುವಂತೆ ನಗರದ ನಾಗರಿಕರಿಗೆ ಅವರು ವಿನಂತಿಸಿದ್ದಾರೆ. ಭೋವಿ ವಡ್ಡರ ಸಮಾಜ ರಾಯಚೂರು ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರ ಆಯ್ಕೆ ಸಭೆ ನವೆಂಬರ್ 30ರಂದು ನಗರದ ನಂದೀಶ್ವರ ಗುಡಿ ಹತ್ತಿರದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10:30ಕ್ಕೆ ನಿಗದಿ ಮಾಡಲಾಗಿದೆ ಎಂದು ಸಮಾಜದ ನೂತನ ಅಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ನಡೆದ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಜಿಲ್ಲಾ ಮತ್ತು ತಾಲೂಕು ಸಮಾಜ ಮುಖಂಡರುಗಳು ಆಯ್ಕೆ ಮಾಡಿದ್ದಾರೆ. ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ರಾಯಚೂರು ತಾಲೂಕು ಅಧ್ಯಕ್ಷರ ಆಯ್ಕೆಗೆ ಸಮಾಜ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ತಾಲೂಕು ಅಧ್ಯಕ್ಷರನ್ನು ನೇಮಕ ಮಾಡಲು ದಿನಾಂಕ 30/11/2025 ರವಿವಾರ ಬೆಳಗ್ಗೆ ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ನೂತನ ಅಧ್ಯಕ್ಷನಾಗಿ ತಾಲೂಕು ಅಧ್ಯಕ್ಷನಾಗಿ ಮಾಡಲು ಮತ್ತು ಜಿಲ್ಲಾ ಮಹಿಳಾ ಅಧ್ಯಕ್ಷನಾಗಿ ನೇಮಕ ಮಾಡಲು ಇದೇ ದಿನಾಂಕದಂದು ಸಭೆಯನ್ನು ಕರೆಯಲಾಗಿದೆ. ಸರ್ವ ಸಮಾಜದ ಬಾಂಧವರು ಸಭೆಗೆ ಬಂದು ಆಗಮಿಸಿ ತಾಲೂಕು ಅಧ್ಯಕ್ಷನು ಮತ್ತು ಜಿಲ್ಲಾ ಮಹಿಳಾ ಅಧ್ಯಕ್ಷರನ್ನು ನೇಮಕ ಮಾಡಲು ಎಲ್ಲ ಸರ್ವ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ನಿರ್ಣಯಿಸಿಕೊಂಡಿದ್ದೇವೆ. ಅದಕ್ಕೆ ಎಲ್ಲರೂ ಬಂದು ಸಭೆಗೆ ಹೋಗೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮುಖಾಂತರ ತಮ್ಮೆಲ್ಲರಿಗೆ ಅಭಿನಂದಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರುಗಳಾದ ಕಾಶಿನಾಥ್, ಆಂಜನೇಯ, ಜಂಬಣ್ಣ, ಸತ್ಯಪ್ಪ, ಲಕ್ಷ್ಮಣನಾರಾಯಣ, ತಿಮ್ಮಪ್ಪ, ಅಡಿವೆಪ್ಪ, ಮಲ್ಲಪ್ಪ, ಮಾರೆಪ್ಪ ಇದ್ದರು.
ಆರ್ಎಸ್ಎಸ್ ಫಾಸಿಸಂ ವಿರೋಧಿಸಿ ಹೈದರಾಬಾದ್ನ ಸಮಹಿತ್ ಫಂಕ್ಷನ್ ಹಾಲ್ನಲ್ಲಿ ಡಿಸೆಂಬರ್ 6ರಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಅಖಿಲ ಭಾರತ ಫ್ಯಾಸಿಸ್ಟ್ ವಿರೋಧಿ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಜಿಲ್ಲಾ ಕಾರ್ಯದರ್ಶಿ ಅಮೀರ್ ಅಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆರ್ಎಸ್ಎಸ್ನ ಸೈದ್ಧಾಂತಿಕ ಮಾರ್ಗಸೂಚಿ ಮನುಸ್ಮೃತಿಯಾಗಿದ್ದು, ಆರ್ಎಸ್ಎಸ್ ಸಿದ್ಧಾಂತಗಳನ್ನು ಜಾರಿ ಮಾಡುವ ಹುನ್ನಾರ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಹಿಂದೂ ಏಕತೆ ಹೆಸರಿನಲ್ಲಿ ದೇಶದ ಸಂವಿಧಾನ ವಿರೋಧಿಯಾಗಿರುವ ನಿಲುವು ತೆಗೆದುಕೊಳ್ಳಲಾಗುತ್ತಿದೆ. ಒಕ್ಕೂಟವಾದವನ್ನು ವಿರೋಧಿಸುತ್ತಲೇ ಬಂದಿರುವ ಆರ್ಎಸ್ಎಸ್ ದೇಶದ ಸ್ವಾತಂತ್ರ್ಯಕ್ಕೆ ಯಾವುದೇ ಕೊಡುಗೆ ನೀಡಿಲ್ಲ. ರಾಷ್ಟ್ರಧ್ವಜ ಸಂವಿಧಾನವನ್ನು ಒಪ್ಪದೇ ಇರುವ ಮನಸ್ಥಿತಿಯನ್ನು ವಿರೋಧಿಸಿ ಸಮಾವೇಶ ನಡೆಯಲಿದೆ. ದೇಶದ 14 ರಾಜ್ಯಗಳ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಜಿಲ್ಲೆಯಿಂದಲೂ 200 ಜನ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಹೇಳಿಕೆ ಕೊಡ್ತಾ ಇದ್ದೀವಿ ಅಂದರೆ, ತೆಲಂಗಾಣದ ಹೈದರಾಬಾದ್ನಲ್ಲಿ ನಮ್ಮ ಕೇಂದ್ರ ಸಮಿತಿ ಸಿಪಿಎಂಎಲ್ ರೆಡ್ ಸ್ಟಾರ್ ಕೇಂದ್ರ ಸಮಿತಿ ಮತ್ತು ವಿವಿಧ 29 ಸಂಘಟನೆಗಳು ಕೂಡ ಇವರು ತೆಲಂಗಾಣದಲ್ಲಿ ನಮ್ಮ ಜೊತೆಗೆ, ಆಮೇಲೆ 14 ರಾಜ್ಯಗಳಿಂದ ಅಲ್ಲಿಂದ ಡೆಲಿಗೇಟ್ಸ್ ಏನಾದಂದರೆ ಈ ಸಮಾವೇಶಕ್ಕೆ ಹೈದರಾಬಾದ್ನಲ್ಲಿ ನಡೆಯುವಂಥ 6ನೇ ತಾರೀಕು ಡಿಸೆಂಬರ್ ನಂದು ನಡೀತಾ ಇದೆ. ಈ ಒಂದು ಸಮಾವೇಶಕ್ಕೆ ನಮ್ಮ ಪಕ್ಕದ ರಾಜ್ಯ ಆಗಿದ್ದರಿಂದ ನಮ್ಮ ಕರ್ನಾಟಕದಿಂದಲೇ 200 ಪ್ರತಿನಿಧಿಗಳು ಹೋಗ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಇಲ್ಲಿ ಪಕ್ಷ, ಬೇರೆ ಬೇರೆ ಸಂಘಟನೆಗಳು ಯಾವುದೇ ಇಲ್ಲದೆ ನಮ್ಮ ಏನು ಈ ನಿಲುವು ಏನಿದೆ ನಾವು ತಗೊಂಡಿದ್ದು, ಇದರ ಬಗ್ಗೆ ಬಹಳಷ್ಟು ವಿಚಾರವಾದಿಗಳು, ಪ್ರಗತಿಪರರು, ಆಮೇಲೆ ನ್ಯಾಯವಾದಿಗಳು, ಸುಪ್ರೀಂ ಕೋರ್ಟಿನ ನ್ಯಾಯವಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ 6ನೇ ತಾರೀಕು ಹೈದರಾಬಾದ್ನಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಈಗಾಗಲೇ ನಾವು ಬಹಳಷ್ಟು ಪೋಸ್ಟರ್ಗಳು ತೆಗೆದಿದ್ದೀವಿ. ಪೋಸ್ಟರ್ನ ಈಗ ರಿಲೀಸ್ ಮಾಡ್ತೀವಿ. ಅದೇ ರೀತಿ ಕರಪತ್ರವನ್ನು ಹಾಕಿದ್ದೀವಿ. ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ. ಅದಕ್ಕಾಗಿ ಹೈದರಾಬಾದ್ ಚಲೋ ಅನ್ನೋ ಒಂದು ಸ್ಲೋಗನ್ದೊಂದಿಗೆ ಇವತ್ತು ಈ ಪತ್ರಿಕೆ ಮುಖಾಂತರ, ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ, ಇದು ಯಾವುದೇ ಸಿಪಿಎಂಎಲ್ ರೆಡ್ ಸ್ಟಾರ್ ನಾವು ಮುಂಚೂಣಿಯಲ್ಲಿ ಮಾಡ್ತಿರ್ಬೋದು, ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದಿನದ ಕಾರ್ಯಕ್ರಮ ಬೆಳಗ್ಗೆ 10:30ರಿಂದ 5:30ವರೆಗೆ ನಡೆಯುತ್ತೆ. ಅದರಲ್ಲಿ ಬಹಳಷ್ಟು ಬುದ್ಧಿಜೀವಿಗಳು ಭಾಗವಹಿಸುವ ಎಲ್ಲ ಮಾಹಿತಿಗಳು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಆದ್ದರಿಂದ ಈ ಒಂದು ತಮ್ಮ ಮಾಧ್ಯಮದ ಮೂಲಕ ಈ ಒಂದು ಸಮಾವೇಶಕ್ಕೆ ಎಲ್ಲರಿಗೆ ಹೈದರಾಬಾದ್ಗೆ ಚಲೋ ಅನ್ನೋ ಒಂದು ಸ್ಲೋಗನ್ ಮೇಲೆ ಎಲ್ಲರನ್ನ ಕರೆ ಕೊಡ್ತಾರೆ. ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಮಾತನಾಡಿ, ಹೈದರಾಬಾದ್ನಲ್ಲಿ ನಡೆಯಲಿರುವ ಅಖಿಲ ಭಾರತ ಸಮಾವೇಶವನ್ನು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಘಟನಾ ಸಮಿತಿ ಅಧ್ಯಕ್ಷ ಹಾಗೂ ತೆಲಂಗಾಣ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷ ಸೈಯದ್ ಕಮ್ಲತ್ ಅಥೇರ್ ವಹಿಸಲಿದ್ದಾರೆ. ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಾಟೀಲ್, ಬ್ಯೂರೋ ಸದಸ್ಯ ಆರ್ ಮಾನ್ಸಯ್ಯ, ರಾಜ್ಯ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸೇರಿದಂತೆ 29 ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸಲಿವೆ. ಅನೇಕ ನ್ಯಾಯವಾದಿಗಳು, ಪ್ರಗತಿಪರ ಸಂಘಟನೆಗಳು, ಬುದ್ಧಿಜೀವಿಗಳು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. 1 ಜನವರಿ 30 ಲಿಂಗ್ ಸ್ಕೂಲ್ನಲ್ಲಿ, ಮೊನ್ನೆ ಸೆಪ್ಟೆಂಬರ್ 27ರಂದು ಚಿಕ್ಕಮಗಳೂರು, ಈಗ ಅಖಿಲ ಭಾರತ ಮಟ್ಟದ 14 ರಾಜ್ಯಗಳನ್ನು ಒಳಗೊಂಡು ಇದರಲ್ಲಿ ದಲಿತ, ಹಿಂದುಳಿದ, ಮುಸ್ಲಿಂ, ಇತರೆ ಪ್ರಗತಿಪರ ಸಂಘಟನೆಗಳು ಒಳಗೂಡಿ ಈ ಒಂದು ಅಖಿಲ ಭಾರತ ಫ್ಯಾಸಿಸ್ಟ್ ವಿರೋಧಿ ಸಮಾವೇಶ ಹೈದರಾಬಾದ್ನಲ್ಲಿ ನಡೀತದೆ. ಇದರಲ್ಲಿ ಪ್ರಮುಖವಾಗಿ ಏನು RSS ಈ ದೇಶದ ಬಹುತ್ವವನ್ನು, ಈ ದೇಶದ ಸಂವಿಧಾನವನ್ನು, ಈ ದೇಶದ ಯಾವತ್ತು ದುಡಿಯೋ ವರ್ಗದ ದಮನಿತ ಜನರನ್ನು ಇವತ್ತು ತುಳಿಯುತ್ತಾ ದೇಶದಲ್ಲಿ ಧರ್ಮ, ಜಾತಿ, ಕೋಮು ಭಾವನೆ ಇವತ್ತು ಹೆಚ್ಚು ಮುನ್ನಡೆಗೆ ಬರ್ತಾ ಇದೆ. ಯಾರಿಗೂ ದೇಶದಲ್ಲಿ ರಕ್ಷಣೆ ಇಲ್ಲ. ಸಂವಿಧಾನ ಅಂಗವಾಗಿ ಸಂವಿಧಾನ ಇವತ್ತೇ ಆಡಗಳಿಗೆ ಕಗ್ಗೋಲೆ ಆಗ್ತದೆ, ಸಂವಿಧಾನಕ್ಕೆ ಧಕ್ಕೆ ಬರ್ತದೆ, ಆಪತ್ತು ಬರ್ತದೆ. ಹಾಗಾಗಿ ಪ್ರಜಾಪ್ರಭುತ್ವ ನಾಶ ಆಗ್ತದೆ. ಡೆಮೊಕ್ರೆಟಿಕ್ ಅನ್ನೋದು ಬಿಹಾರ್ ಎಲೆಕ್ಷನಲ್ಲಿ ನೋಡ್ಬೋದು. ಚುನಾವಣೆ ಕಮಿಷನ್ನೇ ಬಿಜೆಪಿ ಅಂಗಸಂಸ್ಥೆಯಾಗಿ ಕೆಲಸ ಮಾಡಿದ್ದನ್ನು ಕಾಣಬಹುದು. ಪ್ರಜಾಪ್ರಭುತ್ವ ಯಾವುದೇ ಮಾನ್ಯತೆ ಇಲ್ಲ. ಹಾಗಾಗಿ ಇದ್ರ ವಿರುದ್ಧ ಒಂದು ಬಲಾಢ್ಯ ಚಳುವಳಿ ಕಟ್ಟಲಿಕ್ಕೆ ಸಿಪಿಎಂ ರೆಡ್ ಸ್ಟಾರ್ ಒಳಗೊಂಡು ಇತರೆ ಪ್ರಗತಿಪರ ಸಂಘಟನೆಗಳು, ದಲಿತ, ಅಲ್ಪಸಂಖ್ಯಾತ, ಕ್ರಿಶ್ಚಿಯನ್, ಇತರೆ ದಮನಿತ ಜನಗಳ 29 ಸಂಘಟನೆಗಳ ಪಕ್ಷ ಮತ್ತು ಸಂಘಟನೆಗಳ ಒಂದು ಒಕ್ಕೂಟನ ಸಂಘಟನಾ ಸಮಾವೇಶ ಸಂಘಟನೆ ಸಮಿತಿ ರಚಿಸಿಕೊಂಡು ಇದೇ ಮುಂದಿನ 6ನೇ ತಾರೀಕು ಡಿಸೆಂಬರ್ನಲ್ಲಿ
ಸಮೇತ ಫಂಕ್ಷನ್ ಹಾಲ್ LB ನಗರ ತೆಲಂಗಾಣದ ಪೊಲೀಸ್ ಸ್ಟೇಷನ್ ಹತ್ರನೇ 2,000ಕ್ಕೂ ಹೆಚ್ಚು ಜನರನ್ನು ಒಳಗೊಂಡು ಪ್ರತಿನಿಧಿಗಳ ಸಮಾವೇಶನ ಆಯ್ಕೆ ಮಾಡಿದ್ವಿ. ಇದರ ಪ್ರಮುಖವಾಗಿ ಕರ್ನಾಟಕದ ನಿವೃತ್ತ ನ್ಯಾಯಮೂರ್ತಿ B. ಗೋಪಾಲ್ ಗೌಡರು ಇದನ್ನು ಉದ್ಘಾಟನೆ ಮಾಡಿ ಮಾತಾಡ್ತಾರೆ. ಹಾಗೆಯೇ ಇದರ ಪ್ರಮುಖ ಭಾಷಣಕಾರರಾಗಿ CPM ರೆಡ್ ಸ್ಟಾರ್ನ ಅಖಿಲ ಭಾರತ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಅವರು ಕಾಮ್ರೇಡ್ PJ ಜೇಮ್ಸ್ ಅವರು ಈ ಮುಖ್ಯ ಭಾಷಣವನ್ನು ಮಾಡಲಿದ್ದಾರೆ. ಇದಕ್ಕೆ ಕಾಮ್ರೇಡ್ R. ಮಾನಸಯ್ಯನವರು ಕೂಡ ಕನ್ವೀನರ್ ಮತ್ತು ಸೈಯದ್ ಕಮಲ್ ಅತೈರ್ ಅಂತೇಳಿ ಇದರ ಪ್ರೆಸಿಡೆಂಟ್ ಚೇರ್ಮನ್, ಸಮಾವೇಶ ಸಂಘಟನಾ ಸಮಿತಿ ಚೇರ್ಮನ್. ಉಳಿದಂತೆ ಎಲ್ಲ ಪ್ರಮುಖರು ಭಾಷಣ ಮಾಡಿದರು. ಇನ್ನೊಬ್ಬರು ಕರ್ನಾಟಕದ ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು MLC BK ಹರಿಪ್ರಸಾದ್ ಅವರು ಕೂಡ ಭಾಷಣದ ಮಾಡಲಿಕ್ಕೆ ಅಲ್ಲಿ ಬರ್ತಿದ್ದಾರೆ. ಸುಮಾರು ಜನ ಕರ್ನಾಟಕ ಒಳಗೊಂಡು ಛತ್ತೀಸ್ಗಢ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಪಂಜಾಬ್, ದೆಹಲಿ ಇತರೆಡೆಗಳಿಂದ ಪ್ರತಿನಿಧಿಗಳು ಸುಮಾರು ಏನು ಮುಂದಾಳು ಅಂತ ಕರಿತೀವಿ ನಾವು, ಸಂಘಟನೆಯ ಮುಂದಾಳುಗಳು. ಈ ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಈ ಕೋಮುವಾದಿ RSS ಪ್ಯಾಸೇಜ್ಗಳಿಂದ ದೇಶನ ಸಂರಕ್ಷಣೆ ಮಾಡುವ ಸ್ಥಿತಿಯಲ್ಲಿ ಈ ಒಂದು ಸಮಾವೇಶ ಮುನ್ನಡೆಯುವುದರಿಂದ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆ ಹತ್ರ ಆಗ್ತದೆ. ಕರ್ನಾಟಕದೊಳಗೊಂಡು ನಮ್ಮ ರಾಯಚೂರು ಜಿಲ್ಲೆ 150ಕ್ಕೂ ಹೆಚ್ಚು ಸಂಘಟನೆಗಳ ಪ್ರಮುಖರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಇಲ್ಲಿನ ಜಿಲ್ಲೆಯ ಎಲ್ಲ ಜನತೆ, ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ, ಮಹಿಳಾ, ರೈತ, ವಿದ್ಯಾರ್ಥಿ, ಯುವಜನ, ಸಾಂಸ್ಕೃತಿಕ ಸಂಘಟನೆಗಳ ಪ್ರಮುಖರು ತಾವೆಲ್ಲ ಸ್ವಯಂ ಪ್ರೇರಣೆಯಿಂದ ಹೈದರಾಬಾದ್ ಈ ಒಂದು ಪ್ಯಾಸೇಜ್ ವಿರೋಧಿ ಸಮಾವೇಶಕ್ಕೆ ಪಾಲ್ಗೊಳ್ಳಬೇಕೆಂದು CPM ರೆಡ್ ಸ್ಟಾರ್ ರಾಯಚೂರು ಜಿಲ್ಲಾ ಸಮಿತಿ ಜನತೆಯಲ್ಲಿ ಮನವಿ ಮಾಡುತ್ತೀವಿ. ಈ ಸಂದರ್ಭದಲ್ಲಿ ಮಲ್ಲಯ್ಯ ಕಟ್ಟಿಮನಿ, ಆದೇಶ್ ಹಿರೇನಗ್ನೂರು, ನಿರಂಜನ್ ಕುಮಾರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್,
Dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Mobile 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆ ವತಿಯಿಂದ ಮದ್ಯ ನಿಷೇಧಕ್ಕಾಗಿ ಹೋರಾಟ ನಡೆಸುತ್ತಿದ್ದು, ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಹೋರಾಟಗಾರರ ಬೇಡಿಕೆಗಳನ್ನು ಆಲಿಸಿ ಪ್ರತಿಕ್ರಿಯಿಸಿದರು. ಮದ್ಯ ನಿಷೇಧಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಪರಿಶೀಲನೆ ನಡೆಸಲಿದ್ದು, ಸರ್ಕಾರದಿಂದ ಸಾಧ್ಯವಾದ ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಹೋರಾಟಗಾರರ ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿಗಳ ಭೇಟಿಗೆ ನಿಯೋಗ ಬರಲು ಸೂಚಿಸಿದರು. ಮುಖ್ಯಮಂತ್ರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮದ್ಯ ನಿಷೇಧ ಆಂದೋಲನದ 10 ಸದಸ್ಯರ ನಿಯೋಗವು ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಹಿಂಸೆ, ಅತ್ಯಾಚಾರ, ಕೊಲೆ, ರಸ್ತೆ ಅಪಘಾತಗಳು, ಆರೋಗ್ಯ ಹಾನಿ ಮತ್ತು ಸಾಮಾಜಿಕ ಅಶಾಂತಿಯ ಬಗ್ಗೆ ವಿವರವಾಗಿ ತಿಳಿಸಿ ಮದ್ಯ ನಿಷೇಧಕ್ಕೆ ಒತ್ತಾಯಿಸಿದರು. ಮದ್ಯದ ಪರಿಣಾಮವಾಗಿ ಅನೇಕ ಕುಟುಂಬಗಳು ಬೀದಿಗೆ ಬಂದಿರುವುದನ್ನು ಉದಾಹರಣೆಗಳೊಂದಿಗೆ ಸಮಾಲೋಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿಗಳು ವಿವಿಧ ಇಲಾಖೆಗಳ ಉತ್ಪನ್ನ ಅಧಿಕಾರಿಗಳ ಸಭೆ ನಡೆಸಿ ವಿಷಯ ಪರಿಶೀಲನೆ ನಡೆಸಿ ಶೀಘ್ರ ನಿರ್ಧಾರ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮದ್ಯ ನಿಷೇಧ ಆಂದೋಲನ ರಾಜ್ಯ ಸಂಯೋಜಕಿ ವಿದ್ಯಾ ಪಾಟೀಲ್ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗವಹಿಸಿದರು. ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಕರಡು ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸುವುದಕ್ಕೆ ಸಂಬಂಧಿಸಿದಂತೆ ಚರ್ಚಿಸಲು ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನವೆಂಬರ್ 27ರಂದು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ, ಭಾರತ ಚುನಾವಣಾ ಆಯೋಗವು ದಿನಾಂಕ 12/9/2025 ಹೊರಡಿಸಿದ ವೇಳಾಪಟ್ಟಿಗೆ ಅನುಗುಣವಾಗಿ ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಕರಡು ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸಲಾಗಿದೆ ಎಂದು ತಿಳಿಸಿದರು. ಈ ಕರಡು ಮತದಾರರ ಪಟ್ಟಿಯ ಭೌತಿಕ ಪ್ರತಿಯು ಸಂಬಂಧಪಟ್ಟ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ತಹಸೀಲ್ದಾರ್ ಕಚೇರಿಯಲ್ಲಿ ಲಭ್ಯವಿದ್ದು ಮತದಾರರು ಪರಿಶೀಲಿಸಿಕೊಳ್ಳಬಹುದಾಗಿದೆ. ಇದನ್ನು ಹೊರತುಪಡಿಸಿ ಸಹ ಸರ್ಕಾರದ ಅಧಿಕೃತ ಅಂತರ್ಜಾಲದಲ್ಲಿಯೂ ಸಹ ಮಾಹಿತಿಗಾಗಿ ಲಭ್ಯವಿದ್ದು ಇದನ್ನು ಮತದಾರರು ಅವಲೋಕಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಹೀಗೆ ಪ್ರಚುರಪಡಿಸಲಾದ ಕರಡು ಮತದಾರರ ಪಟ್ಟಿಯಲ್ಲಿ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಸಂಬಂಧಪಟ್ಟ ಮತದಾರರ ಲಿಖಿತವಾಗಿ ಆಯಾ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಿಗೆ ಆಕ್ಷೇಪಣೆಯನ್ನು ಡಿಸೆಂಬರ್ 10ರವರೆಗೆ ಸಲ್ಲಿಸಬಹುದೆಂದು ಸಾರ್ವಜನಿಕರಿಗೆ ತಿಳಿಯಪಡಿಸಿದೆ ಎಂದರು. ಇದನ್ನು ಹೊರತುಪಡಿಸಿಯೂ ಸಹ ಇನ್ನೊಂದು ನಿರಂತರ ನೋಂದಣಿ ಪ್ರಕ್ರಿಯೆಯಾಗಿರುವ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕದವರೆಗೂ ಅರ್ಹ ಮತದಾರರು ಅವಶ್ಯಕ ದಾಖಲೆಗಳೊಂದಿಗೆ ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶವಿರುತ್ತದೆ ಎಂದರು. ಅಪರ ಜಿಲ್ಲಾಧಿಕಾರಿಗಳು ಸಭೆಯ ಮೂಲಕ ಸಾರ್ವಜನಿಕರಿಗೆ ತಿಳಿಸಿದರು. ಸಭೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಚುನಾವಣೆಯ ಶಾಖೆಯ ಶಿರಸ್ತೆದಾರರು ಇದ್ದರು. ಸೂರ್ಯ ಚಂದ್ರರು ಇರುವವರೆಗೂ ಭಾರತದ ಸಂವಿಧಾನ ಇರುತ್ತದೆ. ಇದೇ ಭಾರತದ ದೇಶದ ಭವಿಷ್ಯವಾಗಿದೆ ಎಂದು ಅಸ್ಸಾಂ ರಾಜ್ಯದ ಗೌಹಾತಿಯ KSLU ಹಾಗೂ ನ್ಯಾಷನಲ್ ಕಾನೂನು ಶಾಲೆಯ ನಿವೃತ್ತ ಉಪಕುಲಪತಿಗಳಾದ ಪ್ರೊಫೆಸರ್ JS ಪಾಟೀಲ್ ಹೇಳಿದರು. ರಾಯಚೂರು ನ್ಯಾಯವಾದಿಗಳ ಸಂಘ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ 26ರಂದು ಸಂಜೆ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ನಮ್ಮ ದೇಶದಲ್ಲಿ ಸಂವಿಧಾನ ರಚನಾ ಪ್ರಕ್ರಿಯೆಯು 1947
1947ಕ್ಕಿಂತ ಮೊದಲೇ ನಡೆದಿತ್ತು. ಸಂವಿಧಾನ ರಚನೆಯ ಮಹತ್ತರ ಜವಾಬ್ದಾರಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಗಲಿಗೆ ಹೊರಿಸಲಾಯಿತು. ಸಂವಿಧಾನವನ್ನು ಪ್ರತಿಯೊಬ್ಬರೂ ಓದಬೇಕು, ಅಧ್ಯಯನ ಮಾಡಬೇಕು. ಅಂದಾಗಲೇ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಕಿದ ಶ್ರಮ ಎಷ್ಟಿತ್ತು ಎಂಬುದು ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತದೆ. ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ ಉತ್ತರಗಳನ್ನು ಓದುವಾಗ ಮೈ ನವಿರೇಳುತ್ತದೆ ಎಂದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಸ್ಕೃತ ಭಾಷೆಯನ್ನು ಕಲಿತಿದ್ದರು. ಸಂಸ್ಕೃತವನ್ನು ಆಳವಾಗಿ ಅಧ್ಯಯನ ಮಾಡಿದ್ದು ಸಂವಿಧಾನ ರಚನೆಯ ವೇಳೆ ಅಲ್ಲಲ್ಲಿ ಸಂಸ್ಕೃತದ ಶ್ಲೋಕಗಳನ್ನು ಸೇರಿಸಿರುವುದು ಸಂವಿಧಾನದ ಹೆಚ್ಚುಗಾರಿಕೆಯಾಗಿದೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಾಮಾಜಿಕ ಡಿಕ್ಷನರಿಯಂತೆ ರಚಿಸಿದರು. ಭಾರತ ಸಂವಿಧಾನವು ವರ್ಣಿಸಲು ಸಾಧ್ಯ ವಿಷಯವಾಗಿದೆ. ಪ್ರಪಂಚದಲ್ಲಿ ಬೇರೆಲ್ಲಿಯೂ ನೋಡಲು ಸಿಗದ ಪ್ರಬಂಧವಾಗಿದೆ ಎಂದು ಸಂವಿಧಾನದ ಮಹತ್ವವನ್ನು ಬಣ್ಣಿಸಿದರು. ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಮೂಲಕ ಸಮಾಜದಲ್ಲಿನ ಅನ್ಯಾಯವನ್ನು ಸರಿಪಡಿಸುವ ಕಾರ್ಯ ಮಾಡಿದರು. ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ಗಿಂತ ಸಂವಿಧಾನವೇ ಸುಪ್ರೀಂ ಎಂಬುದು ಪ್ರತಿಯೊಬ್ಬರೂ ಅರಿಯಬೇಕು. ಸಂವಿಧಾನಕ್ಕೆ ಧಕ್ಕೆ ತರುವಂತಹ ಸಂದರ್ಭಗಳು ಎದುರಾಗಲಿ ಆ ವೇಳೆ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನು ರಕ್ಷಣೆ ಮಾಡಿದೆ. ಅನೇಕ ನ್ಯಾಯಾಧೀಶರು ತಲೆದಂಡ ಕೊಟ್ಟು ಸಂವಿಧಾನ ಉಳಿಸಿದ್ದಾರೆ ಎಂದು ತಿಳಿಸಿದರು. ವರ್ಗೀಕೃತ ವ್ಯವಸ್ಥೆಯ ನಮ್ಮ ಸಮಾಜದಲ್ಲಿ ಸಮಾನತೆ ತರುವ ಕಾರ್ಯವು ಅಷ್ಟು ಸುಲಭವಾದ ಕಾರ್ಯವಲ್ಲ. ಈ ಸಮಾಜದಲ್ಲಿ ಸರ್ವರು ಸಮಾನವಾಗಿರಬೇಕು, ಸರ್ವರು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಯೋಜಿಸಿ ಅದಕ್ಕಾಗಿಯೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಮೀಸಲು ಸೌಕರ್ಯ ಜಾರಿಗೆ ತಂದರು. ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕು ಇರಲೇಬೇಕು ಎಂದು ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿದರು ಎಂದು ತಿಳಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ಮಾರುತಿ ಬಗಾಡೆ ಮಾತನಾಡಿ, ಈ ದೇಶದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಆಡಳಿತಾತ್ಮಕ ದೃಷ್ಟಿಯಿಂದ ಬಹುಮುಖ್ಯವಾಗಿರುವ ಸಂವಿಧಾನವು ನಮಗೆ ನಾವೇ ರೂಪಿಸಿಕೊಂಡಿರುವ ಸ್ವಯಂ ವಿಧಾನವಾಗಿದೆ. ಸಂವಿಧಾನದಲ್ಲಿರುವ ಅಧ್ಯಾಯಗಳು, ಅನುಸೂಚಿಗಳು ಮತ್ತು ಕಾಯ್ದೆಗಳು ಪ್ರತಿಯೊಂದು ಅತ್ಯಂತ ಅರ್ಥಪೂರ್ಣ ಮತ್ತು ಮಹತ್ವದ್ದಾಗಿವೆ. ದಾರಿಯಲ್ಲಿ ಹೋಗುವ ಭಿಕ್ಷುಕನಿಗೂ ರಕ್ಷಣೆ ನೀಡುವುದು ಪೊಲೀಸ್ ಅಲ್ಲ, ಬದಲಾಗಿ ಸಂವಿಧಾನ ಎಂಬುದನ್ನು ನಾವು ತಿಳಿಯಬೇಕು. ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಆಗಿದ್ದರೂ ಮನುಷ್ಯನಾಗಲು ಅವಕಾಶವಿದೆ ಎಂಬ ಸಂದೇಶವನ್ನು ಸಹ ನೀಡುವುದೇ ಸಂವಿಧಾನದ ವಿಶೇಷತೆಯಾಗಿದೆ. ಸಂವಿಧಾನವು ಎಲ್ಲಾ ಕಾನೂನುಗಳ ತಂದೆ ತಾಯಿಯಾಗಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳ ನಿತೀಶ್ ಕೆ ಮಾತನಾಡಿ, ಸಮಾಜದಲ್ಲಿರುವ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಸಂವಿಧಾನಬದ್ಧ ಹಕ್ಕು ಮತ್ತು ಬಾಧ್ಯತೆಗಳು ಲಭಿಸಲು ಅವರಿಗೆ ನ್ಯಾಯ ದೊರೆತು ಸಂವಿಧಾನ ಮೌಲ್ಯಗಳು ಕೈಗೆಟುಕುವಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಭಾರತ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟಗಾರರ ಜೊತೆಗೆ ವಕೀಲರು ಸಹ ಭಾಗಿಯಾಗಿದ್ದರು. ಈ ನಿಟ್ಟಿನಲ್ಲಿ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂವಿಧಾನ ಮೌಲ್ಯಗಳನ್ನು ಗಟ್ಟಿಗೊಳಿಸುವಲ್ಲಿ ವಕೀಲರ ಕೊಡುಗೆ ಅಪಾರವಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಮಾತನಾಡಿ, ಸಮಾರಂಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಗೌರವಾನ್ವಿತ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರಾದ H. ಸಾತ್ವಿಕ್, ಜಿಲ್ಲಾ ಸರ್ಕಾರಿ ವಕೀಲರಾದ ರಾಮನಗೌಡ ಮಚ್ಚಟಾಳ್, ಮಹಾನಗರ ಪಾಲಿಕೆ ಉಪ ಆಯುಕ್ತರಾದ ಸಂತೋಷ್ ರಾಣೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಭಾರತ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಬೋಧಿಸಲಾಯಿತು. ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು, ಹಿರಿಯ ಸಮಿತಿ, ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಹಾಗೂ ನ್ಯಾಯವಾದಿಗಳು ಭಾಗಿಯಾಗಿದ್ದರು. ಪತ್ರಕರ್ತರು, ವಕೀಲರಾದ ಚನ್ನಬಸವಣ್ಣ ನಿರೂಪಿಸಿದರು, ಯಲ್ಲಪ್ಪ ಪ್ರಾರ್ಥಿಸಿದರು. ನ್ಯಾಯವಾದಿಗಳ ಸಂಘದ ಖಜಾಂಚಿ ಹನುಮಂತಪ್ಪ ಮೇಟಿ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾವಿನಕೆರೆ ರಸ್ತೆ ಅಭಿವೃದ್ಧಿ, ಸಂಚಾರ ನಿರ್ಬಂಧ, ಸಾರ್ವಜನಿಕರಿಗೆ ಮಾಹಿತಿ. ನವೆಂಬರ್ 30ರಂದು ಭೋವಿ ಸಮಾಜ ರಾಯಚೂರು ತಾಲೂಕು ಅಧ್ಯಕ್ಷ, ಜಿಲ್ಲಾ ಮಹಿಳಾ ಅಧ್ಯಕ್ಷರ ಆಯ್ಕೆ ನಾರಾಯಣಸ್ವಾಮಿ. RSS ಫ್ಯಾಸಿಸಂ ವಿರೋಧಿಸಿ ಡಿಸೆಂಬರ್ 6ರಂದು ಹೈದರಾಬಾದ್ನಲ್ಲಿ ಅಖಿಲ ಭಾರತ ಸಮಾವೇಶ, ಅಮೀರ್ ಅಲಿ. ಮದ್ಯ ನಿಷೇಧಕ್ಕೆ ಸಿಎಂ ಭೇಟಿ ಮಾಡಿದ ಜಿಲ್ಲೆಯ ಮಹಿಳಾ ನಿಯೋಗ. ಸೂರ್ಯಚಂದ್ರ ಇರುವವರೆಗೂ ಭಾರತದ ಸಂವಿಧಾನ ಇರುತ್ತದೆ, ಪ್ರೊಫೆಸರ್ JS ಪಾಟೀಲ್. ಮತ್ತು ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಕರಡು ಮತದಾರರ ಪಟ್ಟಿ ಪ್ರಕಟ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee.
ಇಲ್ಲಿಗೆ ವಾಸ್ತುಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಉಡುಮ್ಗಲ್ ಖಾನಾಪುರ ಪ್ರೌಢಶಾಲೆಯಲ್ಲಿ ಸಂವಿಧಾನ ದಿನ ಕಾರ್ಯಕ್ರಮ. ಮಗುವಿನ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿರಲು ಜಾಗೃತಿ ವಹಿಸಿ ಡಾಕ್ಟರ್ ಗಣೇಶ್ ಕೆ ಸಲಹೆ.
ಭಾರತೀಯತೆಯ ಧರ್ಮ ಗ್ರಂಥವೇ ನಮ್ಮ ಸಂವಿಧಾನ. ವಿಜಯರಾಜೇಂದ್ರ. ಕಾರ್ಖಾನೆಗಳ ತ್ಯಾಜ್ಯ ಘಟಕ ಪರವಾನಗಿ ರದ್ದುಪಡಿಸಲು ಒತ್ತಾಯ. ಸಂವಿಧಾನ ಕಾಲ್ನಡಿಗೆ ಜಾಥಾಕ್ಕೆ ಜಿಲ್ಲಾಧಿಕಾರಿ ನಿತೀಶ್ ಚಾಲನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇವರ ಸಹಯೋಗದಲ್ಲಿ 76ನೇ ಸಂವಿಧಾನ ಸಮರ್ಪಣಾ ದಿನವನ್ನು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಬೋಧಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವಿಜಯರಾಜೇಂದ್ರ ಮಾತನಾಡಿ, ಇಂದು ಭಾರತೀಯ ಇತಿಹಾಸದಲ್ಲಿ ಮಹತ್ವದ ಮತ್ತು ಐತಿಹಾಸಿಕ ದಿನ. ನಾವು 76ನೇ ಸಂವಿಧಾನ ದಿನಾಚರಣೆಯನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ. ಸಂವಿಧಾನವು 1949 ನವೆಂಬರ್ 26ರಂದು ಭಾರತದ ಸಂವಿಧಾನ ಸಭೆಯಿಂದ ಔಪಚಾರಿಕವಾಗಿ ಅಂಗೀಕರಿಸಲ್ಪಟ್ಟು ಸಂಪೂರ್ಣವಾಗಿ ಜಾರಿಗೆ ಬಂದುದು ಮಾತ್ರ 1950 ಜನವರಿ 26ರಂದು. ಅದನ್ನು ನಾವು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. 2015ರಲ್ಲಿ ಭಾರತ ಸರ್ಕಾರವು ಈ ಐತಿಹಾಸಿಕ ದಿನದ ಮಹತ್ವವನ್ನು ಸಾರಲು ನವೆಂಬರ್ 26ನ್ನು ಸಂವಿಧಾನ ದಿನ ಎಂದು ಘೋಷಿಸಿತು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸಲೇಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ದಂಡಪ್ಪ ಬಿರಾದರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ರಾವುತ್ ರಬರೂರ್, ದೇವೇಂದ್ರಮ್ಮ, ಮಹಾಂತೇಶ್ ಹೀರಾ, ನಿವೃತ್ತ ಮುಖ್ಯ ಗುರು ನಬಿ ಚಾಂದ್, ಶಿವರಾಜ್ ಪಾಟೀಲ್, ಹುಸೇನಪ್ಪ, ಈರಣ್ಣ, ಅಮರೇಶ್ ಆಶಿಹಾಳ, ರೇಖಾ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ತಾಲೂಕಿನ ಚಿಕ್ಸೂರು ಗ್ರೂತ್ ಸೆಂಟರ್ ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕಾ ವಲಯದಲ್ಲಿ ಕಾರ್ಖಾನೆಗಳ ಘನತ್ಯಾಜ್ಯ ಹಾಕಲು ಘಟಕಕ್ಕೆ ಅನುಮತಿ ನೀಡಬಾರದು, ರದ್ದುಪಡಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಕೈಗಾರಿಕಾ ವಲಯದಲ್ಲಿ ಕಾರ್ಖಾನೆಗಳ ಘನತ್ಯಾಜ್ಯ ಘಟಕ ಸ್ಥಾಪಿಸಲು ಪೂರ್ವ ತಯಾರಿ ನಡೆದಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ತೀವ್ರವಾಗಿ ಖಂಡನೀಯವಾಗಿದೆ. ಗ್ರೂತ್ ಸೆಂಟರ್ ಕೈಗಾರಿಕಾ ವಲಯ ವ್ಯಾಪ್ತಿಯಲ್ಲಿ ಚಿಕ್ಸೂರು, ಎಗಸನಹಳ್ಳಿ, ಒಡ್ಲೂರು ಗ್ರಾಮಗಳಿಗೆ ಹೊಂದಿಕೊಂಡಿದೆ. ಕಾರ್ಖಾನೆಗಳ ಘನತ್ಯಾಜ್ಯ ಘಟಕ ಪಕ್ಕದ ಯಾದಗಿರಿ ಜಿಲ್ಲೆಯ ಕಡೇಚೂರು ಕೈಗಾರಿಕಾ ವಲಯ ಇಲ್ಲಿಂದ ಕೇವಲ 35 ಕಿಲೋಮೀಟರ್ ದೂರವಿದ್ದು, ಎಲ್ಲಾ ಘಟಕ ವಲಯಗಳಿಗೆ ಸೇವೆಯಲ್ಲಿ ಚಾಲ್ತಿಯಲ್ಲಿದೆ. ಚಿಕ್ಸೂರು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಗೂ ವಿವಿಧ ಸಂಘಟನೆ ವತಿಯಿಂದ ತಕರಾರು ದೂರನ್ನು ಸಲ್ಲಿಸಿವೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಪಿಡಿಒ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಇದರ ಸಂಬಂಧ ಕೂಲಂಕುಷವಾಗಿ ತನಿಖೆ ನಡೆಸಿ ಅವರು ನೀಡಿರುವ ಪರವಾನಗಿಯನ್ನು ರದ್ದುಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಒತ್ತಾಯಿಸಿದರು.